ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹಾಗೆ ಫ್ರೆಂಡ್ಸ್, ಇವತ್ತು ಶನಿವಾರ ಇವತ್ತು ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹಾಗೆ ತಿಂಡಿ ಎಲ್ಲ ಮಾಡಿಟ್ಟು ತಟ್ಟೆ ಇಡ್ಲಿನೆಲ್ಲ ತಿನ್ಕೊಂಡ್ವಿ. ಪಾಪು, ನಾನು, ಅಮ್ಮ 3 ಜನ ತಿನ್ಕೊಂಡ್ವಿ. ಹಾಗೆ ಅಷ್ಟೊತ್ತಿಗೆ ನಮ್ಮ ರಾಕಿ ಜಿಮ್ಮಿಗೆ ಹೋಗಿದ್ದ. ಜಿಮ್ಮಿಂದ ಬಂದ ಅವನಿಗೂ ತಿಂಡಿ ಎಲ್ಲ ಕೊಟ್ಟು ಹಾಗೆ ಅವನು ಪ್ರೋಟೀನ್ ಶೇಕ್ನ ಕುಡಿತಾ ಇದ್ದ. ಹಾಗೆ ನಮ್ಮ ಪಾಪುಗೆ ಹಾಗೆ ಬಿಸ್ಕತ್ ಇದ್ವು, ಅದನ್ನೆಲ್ಲ ತೊಗೊಂಡೆ. ಹಾಗೆ ಫ್ರೆಂಡ್ಸ್, ನಮ್ಮ ರಾಕಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಪಾಪು ಅಂತೂ ಹೊರಗಡೆ ಹೋಗೋದು, ಬಸ್ಸಲ್ಲಿ ಹೋಗೋದು ಅಂದರೆ ಸಿಕ್ಕಾಬಟ್ಟೆ ಖುಷಿ. ಆ ಖುಷಿಯಲ್ಲಿ ಫುಲ್ ಜೋಶಾಗಿದ್ದ ಅವನು. ಸರಿ, ನಮ್ಮ ರಾಕಿ ಫೋನೆಲ್ಲ ಮಾತಾಡೋದು ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಬಿಟ್ಟು ಕರ್ಕೊಂಬಂದ. ನಮ್ಮಮ್ಮ ಹೂವಿನ ಹಾರ, ಹಾಗೆ ಹೂವು, ಬಾಳೆಹಣ್ಣು ಎಲ್ಲ ತೊಗೊಳ್ತೀನಿ ಅಂತಬಿಟ್ಟು ಇಲ್ಲೆಲ್ಲ ತೊಗೊಂಡ್ರು. ಹಾಗೆ ಫ್ರೆಂಡ್ಸ್, ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಸ್ಸಲ್ಲಿ ಕರ್ಕೊಂಡು ಹೋಗೋದು ಅಪ್ರೂಪ ಅಲ್ವಾ, ಹಂಗಾಗಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಇವಾಗ ಸೀದಾ ಬಂದ್ಬಿಟ್ಟು ಶ್ರೀರಾಮ್ಪುರದ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ವಿ. ಹಾಗೆ ಫ್ರೆಂಡ್ಸ್, ಇದು ಬಸ್ ಸ್ಟ್ಯಾಂಡ್ ಇನ್ನೂ ರೆಡಿ ಆಗ್ತಾ ಇತ್ತು, ಅಲ್ಲೇ ರೆಡಿನೇ ಆಗೋಗಿದೆ. ಹಾಗೆ ಫ್ರೆಂಡ್ಸ್, ಅಲ್ಲಿಂದ ನಾವು ಆಟೋ ಹೊತ್ಕೊಂಡು ಸೀದಾ ಬಂದ್ವಿ. ಹಾಗೆ ಫ್ರೆಂಡ್ಸ್, ಬಸ್ಸು ಬರ್ತವೆ, ಎಲ್ಲೋ ಒಂದೊಂದು ಯಾವಾಗ ಟೈಮಿಗೆ ಕರೆಕ್ಟಾಗಿ ಬರಲ್ಲ, ಹಂಗಾಗಿ ಆಟೋದಿಂದ ಬಂದ್ವಿ. ಹಾಗೆ ಫ್ರೆಂಡ್ಸ್, ಬಂದ ತಕ್ಷಣ ನಮಗೆ 2 ಗಂಟೆಗೆ ಕ್ಲೋಸ್ ಆಗುತ್ತೆ, 1 ಗಂಟೆ ಕ್ಲೋಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿ ಮೆಟ್ಲಾದ ಬೇಕಾದ್ರೆ 2 ಗಂಟೆ ಕ್ಲೋಸ್ ಆಗುತ್ತೆ, ಆರಾಮಾಗಿ ಹತ್ತಿ ಹೋಗಿ ಅಂದರು. ಸರಿ ಅಂತ ಬಿಟ್ಟು ನಮ್ಮ ಪಾಪು ಹತ್ತುತ್ತಾ ಇದ್ದ. ಕೈಯ ಬೀಡು ಅಂತ ಬಿಟ್ಟು ಒಬ್ಬನೇ ಹತ್ತುತ್ತಾ ಇದ್ದ. ಹಾಗೆ ಅವನು ಹತ್ತೋಕ್ಕೆ ಎಷ್ಟು ದೂರ ಹತ್ತುತ್ತಾನೆ, ಅವನಿಗೂ ಕಾಲು ನೋವಾಗಿ. ನೆಕ್ಸ್ಟು ನಾನು ಎತ್ಕೊಂಡು ಹತ್ತದೆ. ಹಾಗೆ ನಮ್ಮ ಅಮ್ಮ ಹತ್ತದೆ ಕಷ್ಟ, ಹಂಗಾಗಿ ನಾನು ಒಂದು ಪಾಪನ ಎತ್ಕೊಂಡು ಹತ್ತದೆ. ಸೀದಾ ಮೇಲ್ಗಡೆ ಬಂದ್ವಿ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಆಯಿತು. ಶನಿವಾರ ಯಾಕೋ ಸಿಕ್ಕಾಪಟ್ಟೆ ಜನ ಇತ್ತು. ಆಲ್ಮೋಸ್ಟು ರಶ್ ಇರುತ್ತೆ, ಆದರೆ ಈ ಶನಿವಾರ ಸಿಕ್ಕಾಪಟ್ಟೆ ರಶ್ ಇತ್ತು. ತುಂಬ ಮಂಡ್ಯ ತಗ್ಸವು, ಅವು ಇವತ್ತು ಸಿಕ್ಕಾಪಟ್ಟೆ ಏನೇನೋ ಫಂಕ್ಷನ್ಸ್ಗಳೆಲ್ಲ ಇದ್ವು. ಹಾಗೆ ತುಂಬ ಜನ ದೊಡ್ಡ ಡೇ ಹಾಕ್ಸೋದು, ಈ ರೀತಿಯಾಗಿ ಸಿಕ್ಕಾಪಟ್ಟೆ ಇವತ್ತಿತ್ತು. ಹಾಗಾಗಿ ತುಂಬ ರಶ್ ಇತ್ತು. ಸರಿ ಆಯಿತು ಅಂತ ಬಿಟ್ಟು ಟೈಮ್ ಆಗುತ್ತೆ ಅಂತ ನೋಡಿದ್ವಿ. ಇಲ್ಲ, ಒಂದು ಟ್ರಿಪ್ ಹೋಗಿ ಸೆಕೆಂಡ್ ಟ್ರಿಪ್ ನಾವೇ ಹೋದ್ವಿ. ಹಾಗೆ ಫ್ರೆಂಡ್ಸ್, ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ, ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೇದಾಗಲಿ ಅಂತ ಬಿಟ್ಟು. ಹಾಗೆ ಫ್ರೆಂಡ್ಸ್, ಅಲ್ಲಿ ವೀಡಿಯೋನೇ ಮಾಡೋಂಗಿಲ್ಲ, ನಾನು ಹೆಂಗೋ ನಿಮಗೋಸ್ಕರ ಅಂತ ವೀಡಿಯೋ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಎಲ್ಲ ದೇವ್ರ ದರ್ಶನ ಎಲ್ಲ ಒಳ್ಳೆ ದರ್ಶನ ಆಯಿತು. ಎಲ್ಲ ಮಂಗಳಾತೆಲ್ಲ ಇಸ್ಕೊಂಡು ಸೀದಾ ಮತ್ತೆ ಇಳಿದು ಬಂದ್ವಿ. ಹಾಗೆ ಫ್ರೆಂಡ್ಸ್, ನಾವು ಬರಬೇಕಾರಂತೂ ಇನ್ನೂ ಸಿಕ್ಕಾಪಟ್ಟೆ ಜನ ಆಗ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇಲ್ಲಿ ಬಂದು ಗಣಪತಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಭೂತಾಪುರ ಹತ್ರ ಬಂದ್ವಿ. ಇಲ್ಲೇ ದೊಡ್ಡಡೆ ಆಗ್ತಾರೆ. ಹಾಗೆ ಫ್ರೆಂಡ್ಸ್, ಇಲ್ಲೂ ಎಲ್ಲ ಮಂಗಳಾರತಿ ಮಾಡಿಸ್ಕೊಂಡು ಹಾಗೆ ನಾವು ಪ್ರಸಾದ ಸಿಕ್ತು, ಪ್ರಸಾದ ಇಸ್ಕೊಂಡು ತಿಂದು ಸ್ವಲ್ಪ ಹಂಗೆ ನಮ್ಮ ಅಕ್ಕ ಮತ್ತು ನಮ್ಮ ರಾಕಿ ಮತ್ತು ಅಪ್ಪಾಜಿಗೆ ಅಂತ ಬಿಟ್ಟು ಪ್ರಸಾದನ ಒಂದು ಕವರಲ್ಲಿ ಹಾಕ್ಕೊಂಡು ತಗೊಂಡು ಬಂದ್ವಿ. ಹಾಗೆ ಫ್ರೆಂಡ್ಸ್, ಇವಾಗ ಲಕ್ಷ್ಮೀ ದೇವ್ರ ಗುಡಿಗೆ ಬಂದ್ವಿ. ಇಲ್ಲಿ ಹೋಗ್ಬಿಟ್ಟು ಎಲ್ಲ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಹಾಗೆ ಫ್ರೆಂಡ್ಸ್, ಅಲ್ಲಿ ನಾನು ಬಳೆನೇ ಹಾಕೊಂಡ್ಬಂದಿರಲಿಲ್ಲ, ಒಂದು ಕೈಯಲ್ಲಿ ವಾಚ್ ಕಟ್ಕೊಂಡು ಮರ್ತೆ ಬಂದಿದ್ದೆ. ನೆಕ್ಸ್ಟು ಅಲ್ಲಿ ಲಕ್ಷ್ಮೀ ದೇವ್ರ ಗುಡಿಯಿಂದ ತೆಗೆದ್ಬಿಟ್ಟು ಅಲ್ಲಿ ಹೂವಿಂದ್ರೊಳಗಡೆ ಹಾಕಿದ್ರು ಬಳೆನ. ಇದಕ್ಕೆ ಇರ್ಬೋದು, ನಾವು ಮೋಸ್ಟ್ಲಿ ಬಳೆ ಹಾಕೊಂಬಂದಿಲ್ಲ ಅಂತ ಖುಷಿ ಆಯಿತು. ಬಳೆನ ಹಾಕ್ಕೊಂಡು ಹಾಗೆ ನಮ್ಮ ಪಾಪಗೆಲ್ಲ ತೀರ್ಥ ಎಲ್ಲ ಕುಡಿಸ್ಕೊಂಡು ಸೀದಾ ಕೆಳಗಡೆ ಬಂದ್ವಿ ಸ್ವಲ್ಪ ದೂರ. ಹಾಗೆ ಫ್ರೆಂಡ್ಸ್, ಒಂದು ಸ್ವಲ್ಪ ವಿಡಿಯೋ ಹಾಗೆ ರೀಲ್ಸ್ ಮಾಡ್ಕೋಬೇಕಾಯಿತು ಅಂತಬಿಟ್ಟು ಅಲ್ಲೇ ಕೂತ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಊಟಕ್ಕೆ ಆಗ್ತಾಯಿದ್ರು. ಸರಿ, ಊಟ ಮಾಡ್ಕೊಂಡು ಹೋಗೋಣ ಅಂತಬಿಟ್ಟು ಟೈಮ್ ಬೇರೆ 2 ಗಂಟೆ ಆಗಿತ್ತು. ಸರಿ, ಊಟ ಮಾಡ್ಕೊಂಡು ಹೋಗೋಣ ಅಂತಬಿಟ್ಟು ಊಟ ಮಾಡ್ತಾಯಿದ್ವಿ. ಹಾಗೆ ಫ್ರೆಂಡ್ಸ್, ದೇವಸ್ಥಾನ 2 ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತೆ 4 ಗಂಟೆಗೆ ಓಪನ್ ಆಗೋದು. ಹಾಗೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟ ಮಾತ್ರ ಸಖತ್ತಾಗಿ ಸೂಪರಾಗಿರುತ್ತೆ. ದೇವಸ್ಥಾನಗಳಲ್ಲಿ ಕೇಳಬೇಕಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲೇ ಬೆಟ್ಟದ ಮೇಲೆ ನಿಂತ್ಕೊಂಡು ಬಸ್ ಕಾದ್ವಿ. ಅರ್ಧ ಗಂಟೆ ಬರಲಿಲ್ಲ. ಸರಿ, ಮತ್ತೆ ನಾವು ಶ್ರೀರಾಮ್ಪುರಕ್ಕೆ ಬಂದು ಬಸ್ ಸ್ಟಾಪಿಗೆ ಬಂದು ಮತ್ತೆ ಅಲ್ಲಿಂದ ಬಸ್ ವೆಯ್ಟ್ ಮಾಡಿ ಬಂದ್ವಿ. ಹಾಗೆ ಫ್ರೆಂಡ್ಸ್, ಇವಾಗ ಸೀದಾ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರಾಕಿ ಹತ್ರ ಮಾತಾಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬಾಯ್.